ಎಲ್ಲರಿಗೆ ಪ್ರಾರಂಭ ಆದಂತವರಿಗೆ ಎಲ್ಲರಿಗೂ ಧನ್ಯವಾದಗಳು ನೀಡ್ತಾ ಇದ್ದೇವೆ. ಈಗ ಪ್ರಾರಂಭ ಆಗಿದೆ. ಎಲ್ಲರೂ ತಮ್ಮ ಬಂದಿ ಸಲುವಾಗಿ ಹಾಗೂ ಎಲ್ಲ ಜನ ಸಲುವಾಗಿ ಈ ಒಂದು ಪಿಂಡಿಗೆ ಏನಿದೆ ಡ್ರಗ್ಸ್ ನ ಇವತ್ತು ಡ್ರಗ್ ಫ್ರೀ ಕರ್ನಾಟಕ ಆಗಬೇಕು. ಮಾದಕ ಸೇವನೆಯಿಂದ ಇವತ್ತು ದಿವಸ ನಾವೆಲ್ಲರೂ ಕೂಡ ಯುವಜನಾಂಗ ಹೊರಗುಳಿಬೇಕು. ಡ್ರಗ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್. ಫಿಟ್ನೆಸ್ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅಲ್ಲದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅದು ಬಹಳ ದೊಡ್ಡ ಅವಶ್ಯಕತೆ ಇದೆ. ಸರಳವಾಗಿ ನಾವು ಹೇಳ್ತೀವಿ ಅವ್ರಿಗೆ, ಯಾಕಲ್ಲಪ್ಪ ಫಿಟ್ನೆಸ್ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಸಹ ಕಾನ್ಸ್ಟೇಬಲ್ಸ್ ಇದು ಬಹಳ ಕಡಿಮೆ ಇದೆ, ಅದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಆದ್ರೆ ಇವತ್ತು ಅವರಿರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೋಲ್ ನೈಟ್ ಡ್ಯೂಟಿ ಮಾಡ್ತಾರೆ. ಇಲ್ಲಿ 2 ಗಂಟೆ 4 ಗಂಟೆ ರೆಸ್ಟ್ ಸಿಗ್ತದೆ ಅಷ್ಟೇ. ಆ 4 ಗಂಟೆ ಇಟ್ಕೊಂಡು ಮತ್ತೆ ಅವ್ರಿಗೆ ಫಿಟ್ನೆಸ್ ಹೋದಾಗ ರೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ ರೆಸ್ಟ್ ನ ಇರದೆ ಅವ್ರಿಗೆ ನಾವು ಹೋಗಿ ನೀವು ಫಿಟ್ನೆಸ್ ಮಾಡೋದಕ್ಕೆ ಅದಕ್ಕೆ ಒಂದು ಏನಾದ್ರೂ ಒಂದು ಸೂಕ್ತವಾದಂತ ಒಂದು ಟೈಮ್ ಶೆಡ್ಯೂಲ್ಸ್ ಅನ್ನ SP ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಪ್ರಾಪರ್ ರೆಸ್ಟ್ ಸಿಗ್ಬೇಕು. ಅದ್ರ ಜೊತೆಗೆ ಅವ್ರ ಫಿಟ್ನೆಸ್ಗೆ ಅವರಿಗೆ ಸಮಯನೂ ಸಿಗ್ಬೇಕು ಮತ್ತು ಅವರು ತಮ್ಮ ಕೆಲಸವನ್ನ ಕೂಡ ಇವತ್ತು ಹೊಸ ದಕ್ಷತೆಯನ್ನು ಮಾಡಬೇಕು. ಈ ರೀತಿಯಲ್ಲಿ ಆಗ್ಬೇಕಾಗಿರುವಂತದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದು ಸಂತ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ, ಬಸವಣ್ಣನವರ ಜನ್ಮಭೂಮಿ. ಇದು ಇಲ್ಲಿ ಮಾದರಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಯಾವ ರೀತಿ ನೀವು ವೃಕ್ಷೋತ್ಥಾನವನ್ನು ಮಾಡಿದ್ರಿ, ಕೋಟಿ ವೃಕ್ಷ ಅಭಿಯಾನವನ್ನು ಮಾಡಿದ್ರಿ, ಈ ಅಭಿಯಾನ ಕೂಡ ವಿಜಯಪುರ ಜಿಲ್ಲೆ ಮುಂಚೂಣಿಯಲ್ಲಿದ್ದು ಇವತ್ತು ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಡ್ರಗ್ ಫ್ರೀ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆ ಇವತ್ತು 100ಕ್ಕೆ 100ರಷ್ಟು ನಾವು ಡ್ರಗ್ ಫ್ರೀ ಆಗ್ತೀವಿ. ನಾವು ಫಿಟ್ನೆಸ್ಗೆ ನಾವೆಲ್ಲರೂ ಕೂಡ ಇವತ್ತು ಸಹ ಒತ್ತನ್ನು ಕೊಡ್ತೀವಿ ಅನ್ನೋದನ್ನ ಇವತ್ತು ಆಗ್ಬೇಕು. ಆ ದಿಶೆಯಲ್ಲಿ ಈ ಅಭಿಯಾನ ಯಶಸ್ವಿ ಆಗ್ಲಿ, ಅದಕ್ಕೆಲ್ಲರೂ ನಾವು ಕೈ ಜೋಡಿಸಬೇಕು ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಬಹಳ ಸಂತೋಷದಿಂದ ನಾನು ಕೂಡ ಬಂದು ಈ ಒಂದು ಅಭಿಯಾನದಲ್ಲಿ ನಾನು ಭಾಗವಹಿಸಿದ್ದೀನಿ. ಯಶಸ್ವಿ ಆಗ್ಲಿ, ಶುಭವಾಗ್ಲಿ, ರಾಜ್ಯಕ್ಕೆ ನಮ್ಮ ಜಿಲ್ಲೆ ಮಾದರಿ ಆಗ್ಲಿ ಅಂತ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇನೆ.